ಹಲೋ ಎವ್ರಿವಾನ್, ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ. ನಾನು ಇದಕ್ಕೆ 1 ಕಪ್ ಮೈದಾ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ಚಿಟಿಕೆ ಅರಿಶಿನ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರಬೇಕು. ಸೊ ಇದಕ್ಕೆ ನಾನು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ನೆನೆಯೋಕ್ಕೆ ಇಡ್ತಿದ್ದೀನಿ. ಸೊ ಪಾಕಕ್ಕೆ ನಾನು 4 ತೆಂಗಿನಕಾಯಿ, 1 ದೊಡ್ಡ ಬೌಲಷ್ಟು ಬೆಲ್ಲ, 4 ಏಲಕ್ಕಿ ತೊಗೊಂಡು ಪುಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಬೆಲ್ಲನ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕ ಥರ ಮಾಡ್ಕೋತಾ ಇದ್ದೀನಿ. ಅದು ಫುಲ್ಲು ಮೆಲ್ಟ್ ಆದಮೇಲೆ ಕೊಬ್ಬರಿ ಆ್ಯಡ್ ಮಾಡ್ಕೊತಿದ್ದೀನಿ. ಏಲಕ್ಕಿ ಪೌಡರ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು. ಫೈನಲಿ ಕಾಯಿ ಹೋಳಿಗೆ ರೆಡಿ. ಥ್ಯಾಂಕ್ ಯು.